ನಮಸ್ಕಾರ, ಟಿವಿ2ಗೆ ಸ್ವಾಗತ. ನೋಡೋ ಕತ್ತು ಎತ್ತಿ ಎಷ್ಟು ಹೊತ್ತು ನೋಡ್ತಿ ಎತ್ತೋ ಎತ್ತೋ ಅರ್ದಿ ಬಂದ ಚಕ್ರವರ್ತಿ ಊರಿಗೆಲ್ಲ ಭೀತಿ ಹಂಚೋದಿವನ ಖ್ಯಾತಿ ಇವನೇ ಬೇರೆ ರೀತಿ ಬಂದ ಚಕ್ರವರ್ತಿ ಇವನ ಗಗನ ಕೆಣಕೋ ಇವನ ದೃಷ್ಟಿಗೆ ನಿಂಬೆ ಸುತ್ತಿ ಇಟ್ಟರು ಗದನ ಇವನೇ ಒಂದು ಕತ್ತಿ ಬಂದ ಬೆಳಹತ್ತಿ ಚಕ್ರವರ್ತಿ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹೊಮ್ಮದೇವನಹಳ್ಳಿ ಭಾಗದಲ್ಲಿ ಸಾರ್ವಜನಿಕರ ಹಲವಾರು ಸಮಸ್ಯೆಗಳನ್ನು ಆಲಿಸಿ ಸೂಕ್ತ ಪರಿಹಾರ ಒದಗಿಸುವ ನಿಟ್ಟಿನಲ್ಲಿ ಜನಪ್ರಿಯ ಶಾಸಕರಾದ ಎಂ. ಕೃಷ್ಣಪ್ಪನವರು ಸಭೆ ನಡೆಸಿದರು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕರು, ಸ್ಥಳೀಯರ ನ್ಯಾಯಯುತ ಬೇಡಿಕೆಗಳನ್ನು ಆದಷ್ಟು ಬೇಗ ಈಡೇರಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇವೆ ಎಂದು ಆಶ್ವಾಸನೆ ನೀಡಿದರು. ಈ ಕಾರ್ಯಕ್ರಮದಲ್ಲಿ 500ಕ್ಕೂ ಹೆಚ್ಚು ಸಾರ್ವಜನಿಕರು ಉತ್ಸಾಹದಿಂದ ಭಾಗವಹಿಸಿ ತಮ್ಮ ಸಮಸ್ಯೆಗಳನ್ನು ಹಂಚಿಕೊಂಡರು. ಇದೇ ವೇಳೆ ಹೊಮ್ಮದೇವನಹಳ್ಳಿ ಗ್ರಾಮದ ಮುಖಂಡರಾದ ರಮೇಶ್ ಮಾತನಾಡಿ, ನಾವು ಹಾಗೂ ನಮ್ಮ ಶಾಸಕರು ಸದಾ ನಿಮ್ಮ ಕಷ್ಟ ಸುಖಗಳಿಗೆ ಸ್ಪಂದಿಸುತ್ತಾ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೆ ಶಕ್ತಿ ಮೀರಿ ಶ್ರಮಿಸುತ್ತೇವೆ ಎಂದು ವಾಗ್ದಾನ ಮಾಡಿದರು. ಕೇಳಿದ್ದಾರೆ. ಮುಖ್ಯವಾಗಿ ಬೇಕಾಗಿರೋದು ಎಲ್ಲರಿಗೂ ನೀರು ನೀರು ಅಂತೇಳಿ ಎಲ್ಲ ಕಡೆಗೂ ಕೂಗಿರೋದ್ರಿಂದ ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಫೋನ್ ಮುಖಾಂತರ ಎಲ್ಲರಿಗೂ ಮಾತಾಡಿದ್ದಾರೆ. ಬೋರ್ವೆಲ್ ಹಾಕ್ಸೋದಕ್ಕೂ, ತದನಂತರ ಇಲ್ಲಿ ಒಂದು ಏನು ಕಾವೇರಿ ವಾಟರ್ ಇದೆ ಪೈಪ್ಲೈನು, ಇಲ್ಲಿಂದ ನಮಗೆ ಕನೆಕ್ಷನ್ ಕೊಡಿಸೋದಕ್ಕೂ ಮಾಡಿ ಒಳ್ಳೆ ರೀತಿಯಲ್ಲಿ ವಿಶ್ವಾಸನ ಬೆಳೆಸ್ಕೊಂಡೋಗೋಣ. ಎಲ್ಲರಿಗೂ ಒಳ್ಳೇದಾಗಲಿ, ಶುಭ. ಇಲ್ಲಿ ಒಂದು 2 ಐಮಾಸ್ ಲೈಟ್ ವ್ಯವಸ್ಥೆ ಮಾಡಿಕೊಡ್ಬೇಕು ಪಿಡಿಒ ಸರ್. ಈ ರಮೇಶ್ ಅವರು ಇಲ್ಲಿ ತಗೋಬಿಟ್ಟಾರ ಅಲ್ಲಿ ನೀರು ಕೊಡ್ತೀಯ ಇಲ್ರಿ ಅವ್ರು ಮಾತಾಡಕ್ಕೆ ಇಂದು ಹೊನ್ನಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅದು ವಿಶೇಷವಾಗಿ ಹೊನ್ನಳ್ಳಿ ಗ್ರಾಮಕ್ಕೆ ಇಂದು ನಮ್ಮ ಜನಪ್ರಿಯ ಶಾಸಕರಾದಂತ ಎಂ. ಕೃಷ್ಣಪ್ಪರವರು ಆಗಮಿಸಿ ಸ್ಥಳೀಯರ ಕುಂದುಕೊರತೆಗಳನ್ನು ಆಲಿಸಿ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಸಂಪರ್ಕ ಮಾಡಿ ಅವರಿಗೆ ಕೂಡಲೇ ಏನು ಕ್ರಮ ತಗೋಬೇಕು ಅನ್ನೋದನ್ನ ಅವರು ತಿಳಿಸಿ, ತಕ್ಷಣ ನೀವು ಕೂಡಲೇ ಸ್ಪಂದಿಸಬೇಕು. ಇಲ್ಲಿನ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ಕುಡಿಯುವ ನೀರಾಗ್ಲಿ, ಬೀದಿ ದೀಪ ಆಗ್ಲಿ, ಕಸ ವಿಲೇವಾರಿ ಆಗ್ಲಿ, ಪ್ರತಿಯೊಂದು ರಸ್ತೆ ವಿಚಾರ ಆಗ್ಲಿ, ಎಲ್ಲವನ್ನು ಕೂಡಲೇ ನೀವು ಸ್ಪಂದಿಸಿ ಇದನ್ನ ಮಾಡ್ಬೇಕಂತೇಳಿ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಮಾತಾಡಿದ್ದಾರೆ. ಅವರು ಈ ಕೂಡಲೇ ಮಾಡ್ತೀವಿ ಅಂತಾನು ಸಹ ಹೇಳಿದ್ದಾರೆ. ಅದೇ ರೀತಿಯಲ್ಲಿ ಜನಗಳ ಒಂದು ಸಂಪರ್ಕಕ್ಕೆ ಶಾಸಕರು ಸಿಕ್ಕಿ ಅವರ ಒಂದು ಕುಂದುಕೊರತೆಗಳನ್ನ ಆಲಿಸಿ ಅವರು ಏನು ಹೇಳಿದ್ರು ಅದನ್ನೆಲ್ಲನೂ ನಾವು ಮಾಡ್ಕೊಡ್ತೀವಿ, ಹಂತ ಹಂತವಾಗಿ ಮಾಡ್ಕೊಡ್ತೀವಿ ಅಂತ ಸಹ ನಮ್ಮ ಶಾಸಕರು ತಿಳಿಸಿ ಎಲ್ಲರ ಜೊತೆ ಒಟ್ಟುಗೂಡ್ಕೊಂಡು ಇಂದು ಕಾರ್ಯಕ್ರಮನ ಮುಗಿಸಿ ಹೋಗಿದ್ದಾರೆ. ಅವರಿಗೆ ಕಾರ್ಯರೂಪಕ್ಕೆ ತರ್ತಾರೆ. ಯಾಕಂದ್ರೆ ನಮ್ಗೆ ವಿಶ್ವಾಸ ಇದೆ, 20 ವರ್ಷಗಳಲ್ಲಿ ಯಾರು ಮಾಡದಿರುವಂತ ಕೆಲಸನ ನಮ್ಮ ಗ್ರಾಮದಲ್ಲಿ ಮಾಡಿದ್ದಾರೆ. ಈ ಎಲ್ಲಾ ರಸ್ತೆಗಳಲ್ಲಿ ಮೂಲೆಗಳಲ್ಲಿ ಇದ್ದಂತ ಹಾಳಾಗಿದ್ದ ರಸ್ತೆಗಳನ್ನೆಲ್ಲನೂ ಕಾಂಕ್ರೀಟ್ಕರಣ ಗೊಳಿಸಿದ್ದೆ ನಮ್ಮ ಶಾಸಕರು, ಬೇರೆ ಯಾರು ಬಂದಿರಲಿಲ್ಲ ಇಲ್ಲಿ ಗ್ರಾಮಕ್ಕೆ. ಈ ಕ್ಷೇತ್ರದಲ್ಲಿ MLA ಹಿಂದೆ ಯಾರಂತಾನೆ ಜನಕ್ಕೆ ಗೊತ್ತಿರಲಿಲ್ಲ. 20 ವರ್ಷಗಳಿಂದ ನಮ್ಮ ಒಂದು ಶಾಸಕರು ಎಂ. ಕೃಷ್ಣಪ್ಪಾಜಿ ಅವರು ಈ ಗ್ರಾಮಕ್ಕೆ ಬಂದಾದ್ಮೇಲೆ ಶಾಸಕರು ಯಾರಂತೇಳಿ ಮನೆಗೂ ಗೊತ್ತಿದ್ದಾರೆ. ಆ ರೀತಿಯಲ್ಲಿ ಎಲ್ಲಾ ಒಂದು ರಸ್ತೆಗಳಲ್ಲೂ ಕೆಲಸ ಮಾಡಿಕೊಟ್ಟಿದ್ದಾರೆ. ಬೋರ್ವೆಲ್ಗಳು ಹಾಕ್ಸ್ಕೊಟ್ಟಿದ್ದಾರೆ. ಹಿಂದೆ ಎಲ್ಲ ಪೂರ್ತಿಯಾಗಿ ಅವ್ರು ಹಾಕ್ಸ್ಕೊಟ್ಟಿರುವಂತ ಬೋರ್ಗಳು ಇವತ್ತಿಗೂ ಸಹ ನಮ್ಮ ಗ್ರಾಮದಲ್ಲಿ ನೀರು ಸರಬರಾಜಿನಲ್ಲಿ ಓಡ್ತಾ ಇದೆ. ಮಳೆ ಅಭಾವ ಇರೋದ್ರಿಂದ ಸ್ವಲ್ಪ ಡೌನ್ ಆಗಿದೆ. ಅದಕ್ಕಾಗಿ ಈಗ ಹೆಚ್ಚಿನ ರೀತಿಯಲ್ಲಿ ಬೋರ್ಗಳು ಹಾಕ್ಸೋಣ ಅಂತ ಹೇಳಿ ಸಹ ಆಶ್ವಾಸನೆ ಕೊಟ್ಟಿರೋದೆಲ್ಲ ಖಂಡಿತವಾಗ್ಲೂ ಮಾಡ್ಕೊಡ್ತೀವಿ ಅಂತಾನೆ ಹೇಳಿದ್ದಾರೆ.
ಕಾವೇರಿ ನೀರಿಗೆ ಎಲ್ಲರಿಗೂ ಕನ್ಸಿದೆ. ಅದಕ್ಕೆ ಕಚೇರಿಗಳ ಅಡೆತಡೆಗಳು ಇರೋದು ನಿಮ್ಗೂ ಗೊತ್ತಿದೆ, ಎಲ್ಲರಿಗೂ ಗೊತ್ತಿರುವಂತ ವಿಚಾರ. ಅದನ್ನೆಲ್ಲ ನೋಡ್ಕೊಂಡು ಯಾವ ರೀತಿ ಮಾಡಬೇಕು ಸರ್ಕಾರದ ಹಂತದಲ್ಲಿ ಕುತ್ಕೊಂಡು ನಾವು ಮಾತಾಡಿ ಮಾಡಬೇಕಾಗುತ್ತೆ ಅಂತ ಹೇಳಿ ಶಾಸಕರು ಸಹ ತಿಳಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಅದನ್ನ ಮಾಡ್ಕೊಡ್ತೀವಿ ಅಂತಲೂ ಸಹ ಹೇಳಿದ್ದಾರೆ. ರಮೇಶ್ ಅವ್ರ ನೇತೃತ್ವದಲ್ಲಿ ನನಗೆ ಗೊತ್ತಿರೋ ಹಾಗೆ 14 ವರ್ಷಗಳಿಂದ ಅವ್ರು ಸತತವಾಗಿ ತುಂಬಾನೇ ಎಲ್ಲ ಕೆಲಸಗಳನ್ನ ಮಾಡ್ಕೊಟ್ಟಿದ್ದಾರೆ. ನಮ್ಗೆ ಸ್ಟಾರ್ಟಿಂಗ್ ಇಲ್ಲಿ ಬಂದಾಗ ಏನು ಗೊತ್ತಿರ್ಲಿಲ್ಲ. ಆಕ್ಚುಲಿ 8 ಗಂಟೆ ಆದ್ರೆ ಈ ರೋಡಲ್ಲಿ ಲೈಟೇ ಇರ್ತಿರ್ಲಿಲ್ಲ ಅನ್ಕೊಳ್ಳಿ. ಆ ಟೈಮಲ್ಲಿ ನಾವೆಲ್ಲ ಬಂದಿದ್ದು. ಬಟ್ ಈಗ ನೋಡಿದ್ರೆ ನೀವೇ ನೋಡ್ತಾ ಇದ್ರೆ 11 ಗಂಟೆ 12 ಗಂಟೆವರೆಗೂ ಜನ ಓಡಾಡ್ತಾ ಅನ್ಕೊಂಡಾಗಿದೆ. ಯಾವ್ದೇ ತೊಂದರೆ ಇಲ್ಲ. ಆಮೇಲೆ ರಸ್ತೆ ಮಾಡ್ಕೊಟ್ಟಿದ್ದಾರೆ, ಆಮೇಲೆ ಬೋರ್ವೆಲ್ಗಳನ್ನ ಹಾಕ್ಸ್ಕೊಟ್ಟಿದ್ದಾರೆ. ದೀಪ ಇಲ್ಲ ಅಂತ ಫೋನ್ ಮಾಡಿದ್ರೆ ಅವರೇ ಕೇಳ್ತಾರೆ ಕುಂದುಕೊರತೆಗಳನ್ನ. ಎಲ್ಲೆಲ್ಲಿ ದೀಪಗಳಿಲ್ಲ ಅಟ್ಲೀಸ್ಟ್ ಗ್ರೂಪ್ ಮಾಡಿದ್ದಾರೆ, ಆ ಗ್ರೂಪ್ಗೆಲ್ಲ ಮೆಸೇಜ್ ಹೋಗುತ್ತೆ. ಆ ಮೆಸೇಜ್ ಅನ್ಸರ್ ಏನಾಗುತ್ತೆ, ಎಲ್ಲ ಕಡೆ ಲೈಟ್ಗಳು ಬರ್ತಾ ಇದೆ. ಸೊ ಯಾವ್ದೇ ತೊಂದರೆ ಇಲ್ಲ, ಅವ್ರ ನೇತೃತ್ವದಲ್ಲಿ ಚೆನ್ನಾಗಿ ನಡೀತಾ ಇದೆ. ಇನ್ನು ಮುಂದೆ ಚೆನ್ನಾಗಿ ನಡೆಯುತ್ತೆ ಅಂತ ನಾವು ಆಸೆ ಇಟ್ಕೊಂಡಿದೀವಿ. ನಿಮ್ಮ ಸಪೋರ್ಟ್ ಯಾವಾಗ ರಮೇಶ್ ಇರುತ್ತೆ, 100% ಇರುತ್ತೆ.